ಗೈಸ್ ನೋಡಿ ಇದೆ ಟೆಂಪಲ್, ಅದೇ ನಮ್ಮ ಊರು. ವಯಸ್ಸಲ್ಲಿ ಇದ್ದಿದ್ರೆ 10 ಸಲ ಬಂದು ಓಡಾಡಿ ಇಷ್ಟೊತ್ತಿಗೆ ಜಾತ್ರೆ ಎಲ್ಲ ಫುಲ್ ಸುತ್ತಾಡಿ. ನಿಜ ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮೂರಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಗೈಸ್. ಟೋಟಲ್ 2 ದಿನ ಇರುತ್ತೆ, ಇವತ್ತೊಂದು ದಿನ, ನಾಳೆ ಒಂದಿನ. ಸೊ ಇವತ್ತು ಏನೇನು ಮಾಡ್ತೀವಿ ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅದೇ ಇವತ್ತಿನ ವ್ಲಾಗ್. ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ತಾನೇ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಕೆಲಸ ಇದೆ ಮನೆಯದು, ಅದೆಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಇಲ್ಲೇ ಹತ್ತಿರದಲ್ಲಿ ಟೆಂಪಲ್ ಇದೆ, ಅಲ್ಲೇ ಜಾತ್ರೆ ನಡೀತಾ ಇರೋದು. ಸೊ ಅಲ್ಲಿ ಹೋಗಬೇಕು. ಆಮೇಲೆ ಮತ್ತೆ ಅಡುಗೆ ಎಲ್ಲ ಮಾಡಬೇಕು. ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಸೊ ಎಲ್ಲನೂ ಆದಷ್ಟು ವಿಡಿಯೋ ಮಾಡಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್. ನೋಡಿ ಗೈಸ್, ನಮ್ಮ ಅಜ್ಜಿ ಉಪ್ಪಿಟ್ಟು ಮಾಡಿಬಿಟ್ಟು ತಂದು ಕೊಟ್ಟವ್ರೆ ಬ್ರೇಕ್ಫಾಸ್ಟ್ಗೆ. ಗೈಸ್ ನೋಡಿ, ಇವಾಗ ಟೈಮು 5 ಗಂಟೆ ಗೈಸ್. ಇವಾಗ ಪೂಜೆ ನಡೀತಾ ಇದೆ ಮನೇಲಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಜಾತ್ರೆ ಹೋಗ್ಬೇಕು. ಸೊ ಬನ್ನಿ, ಊಟ ಎಲ್ಲ ಮಾಡಿಕೊಂಡು ಜಾತ್ರೆ ಹೋಗೋಣ ಹೆಂಗಿದೆ ಅಂತ. ಗೈಸ್ ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಜಾತ್ರೆ ನಡೀತಾ ಇರೋದು. 5:30 ಕರ್ಕೊಂಡು ಹೋಗ್ತವ್ರೆ ಬೆಳಿಗ್ಗೆಯಿಂದ. ಅಷ್ಟೊಂದೆಲ್ಲ ಜನಗಳಲ್ವಾ, ಮುಂಚೆಲ್ಲ ಎಷ್ಟು ಜನ ಇರ್ತಿದ್ರು. ಟ್ರೈನ್ ಎಲ್ಲ ಇಟ್ಟವ್ರೆ ಈ ಸಲ. ಗೈಸ್ ನೋಡಿ ಇದೆ ಟೆಂಪಲ್. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದು ಟೆಂಪಲ್ ಇದೆ, ಮೇಲೆ ಶಿವನ್ ಟೆಂಪಲ್ ಇದೆ ಗೈಸ್. ಅಲ್ಲಿ ಹೋಗ್ಬೇಕು. ಗೈಸ್ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲಿ. ನಮ್ಮಮ್ಮ ಹೋಗ್ತಾವ್ರೆ ಮೇಲೆ ಮೇಲೆ. ನಮ್ಮರು ಇಲ್ಲೇ ಸ್ಟಾಪ್ ಆಗಿಬಿಟ್ಟವ್ರೆ. ಇರಿ ತೋರಿಸ್ತೀನಿ. ಯಾಕೆ ಸ್ಟಾಪ್ ಆಗಿಬಿಟ್ರಿ? ಹಾಂ, ಅಲ್ಲಿಂದ ಫಾಸ್ಟಾಗಿ ಬಂತು ಗಾಡಿ. ನೋಡು ಏನೇನೋ ಇಟ್ಟವ್ರಲ್ವ ಈ ಸಲ. ಗೈಸ್ ನೋಡಿ, ಸನ್ಸೆಟ್ ಆಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಲೆ ಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ನಮ್ಮಮ್ಮ ಇನ್ನೂ ಹತ್ತುತ್ತಾ ಇದ್ದಾರೆ. ಬರ್ತಾವ್ರೆ ನಿಧಾನ ಕತ್ಕೊಂಡು. ಗೈಸ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ನಮ್ಮ ಊರು. ಕಾಣಿಸ್ತಾ ಇದೆ. ಅಷ್ಟೊಂದು
ಒಂದ ಇನ್ನು ಬಂದರು ನಮ್ಮಮ್ಮ. ಸೂಪರ್ ಆಗಿದೆ ವ್ಯೂ. ಬನ್ನಿ ಬನ್ನಿ, ಅಲ್ಲೇ ಟೆಂಪಲ್ ಮೇಲೆ ಹೋದ್ರೆ ಅಲ್ಲಿ ಬಾವುಟ ಕಾಣಿಸ್ತಿದೆ ಅಲ್ವ, ಅಲ್ಲೇ ಗೈಸ್ ಟೆಂಪಲ್ ಇರೋದು. ಹಾಂ ಗೈಸ್, ಇದೇ ಟೆಂಪಲ್. ಮೇಲೆ ಬಂದಿದ್ದೀವಿ. ಅಲ್ಲಿ ಚೆನ್ನಾಯ್ತಲ್ವಾ ಗೈಸ್. ನಿಮ್ಗೊಂದು ಸ್ಟೋರಿ ಹೇಳ್ಬೇಕು. ಆ್ಯಕ್ಚುಲಿ ಇಲ್ಲಿ ಒಂದು ಬಂಡೆಕಲ್ಲಿದ್ದು, ದೊಡ್ಡ ಬಂಡೆಕಲ್ಲು. ನಾವು ಯಾವಾಗಾದರೂ ಏಪ್ರಿಲ್ ಫುಲ್ ಇದ್ದಾಗ ಈ ಬಂಡೆ ಎಲ್ಲ ಬಿದ್ದೋಗಿದೆ ಅಂತ ಹೇಳ್ತಿದ್ವಿ. ಬಟ್ ಆ್ಯಕ್ಚುಲಿ ಒಂದಿನ ಬಿದ್ದೇ ಹೋಯ್ತು ಅದು. ಅಲ್ಲೆಲ್ಲೋ ಕೆಳಗಡೆ ಹೋಗಿ ಬಿದ್ದೋಗಿದೆ. ಸದ್ಯ ಯಾರಿಗೂ ಏನೂ ಏಟಾಗಿರಲಿಲ್ಲ ಗೈಸ್. ಕೆಳಗಡೆ ತುಂಬ ದೊಡ್ಡ ಬಂಡೆಕಲ್ಲಿತ್ತು ಅಲ್ಲಿ. ಗೈಸ್, ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಬಿಳಿಗಿರಿ ಬೆಟ್ಟ ಅಂತೆ. ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟು ವರ್ಷದಿಂದನೂ ಹೇಳ್ದ ಗಾಡಿಯಲ್ಲಿ. ಆದರೆ ಒಂದು ಸಲನೂ ಗಾಡೀಲಿ ಕರ್ಕೊಂಡು ಹೋಗಿಲ್ಲ. ಹೆಂಗೆ ಬರುತ್ತೆ ಕೊಡ್ಸ್ಬೇಕು ತಾನೇ ಗೈಸ್. ನೋಡಿ, ಪ್ರತಿ ವರ್ಷ 6 ಗಂಟೆ ಕರೆಕ್ಟಾಗಿ ಕರ್ಕೊಬರ್ತಾರೆ ಜಾತ್ರೆಗೆ. ಕೆಳಗಡೆ ಇಳಿಯೋಷ್ಟರಲ್ಲಿ ಎಲ್ಲ ಕತ್ಲಾಗಿರುತ್ತೆ. ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೇ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ರೆ 10 ಸಲ ಬಂದು ಓಡಾಡಿ ಇಷ್ಟೊತ್ತಿಗೆ ಜಾತ್ರೆ ಎಲ್ಲ ಫುಲ್ ಸುತ್ತಾಡಿ ತಿಂದು ಆಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ 6 ಸಲ ಮನೆಗೂ ಮತ್ತು ಜಾತ್ರೆಗೂ ಓಡಾಡ್ಕೊಂಡು ಇರ್ತಿದ್ವಿ. ಇವಾಗೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊಂಡೇ ಆಯಿತು ಗೈಸ್. ಇವನಂತೂ ಮನೆಗೆ ಬರ್ತಿರ್ಲಿಲ್ಲ ಜಾತ್ರೆ ಇದ್ದಾಗ. ಇವಾಗ ಮನೆಯಿಂದ ಈಚೆಗೆ ಬರಲ್ಲ ಅಂತಾನೆ. ಜಾತ್ರೆ ಇದ್ದರೂ ಬೆಳಿಗ್ಗೆಯಿಂದ ಮನೇಲಿ ಕೂತ್ಕೊಂಡಿದ್ದಾನೆ. ಯಾರ್ಯಾರು ರಿಲೇಟಿವ್ಸ್ ಬರ್ತಾರೆ ಎಲ್ಲರ ಜೊತೆ ಬರೋದು ಜಾತ್ರೆಗೆ. ಎಲ್ಲರೂ ಏನಾದರೂ ಕೊಡಿಸ್ತಿದ್ರು, ತಿನ್ನೋದು, ಆಟ ಆಡೋದು. ಅವಾಗೆಲ್ಲ ಮೆಟ್ಲೆಲ್ಲ ಏನೂ ಇರಲೇ ಇಲ್ಲ. ಇವಾಗೆಲ್ಲ ಮೆಟ್ಲು ಹಾಕ್ಬಿಟ್ಟವ್ರೆ. ಅವಾಗೆಲ್ಲ ಬರೀ ಥರ ಬಂಡೆಗಲ್ಲು ಸ್ವಲ್ಪ ಜಾಗ ಇರ್ತಿತ್ತು ಮೇಲೆ ಹೋಗೋಕ್ಕೆ. ಆಲ್ರೆಡಿ ಚಂದ್ರ ಬಂದ್ಬಿಟ್ಟಿದ್ದಾರೆ ನೋಡಿ. ಇವಾಗ ಮೆಟ್ಲೆಲ್ಲ ಹಾಕಿ, ಕಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಾಡೋರೆ ಹತ್ತಕ್ಕೆ. ಎರಡು
ಫುಲ್ ಲೈಟ್ ಹಾಕಿದ್ದಾರೆ ಜಾತ್ರೆ ಅಂತ. ಏನ್ ಮಾಡಿದಿರಿ? ನೀವು ಬನ್ನಿ, ನಮ್ಮ ದೊಡ್ಡಮ್ಮ ಅವರ ಮನೆಗೆ ಕರೀತಾ ಇದ್ದಾರೆ. ಇಲ್ಲಿ ಹೋಗಿದ್ದು ಬರೋಣ, ಆಮೇಲೆ ಮನೆಗೆ ಹೋಗೋಣ. ಸೊ ಗಾಯ್ಸ್, ಇವಾಗ ಮನೆಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು, ಆದ್ರೂ ಜಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು, ಆಗಿಲ್ಲ. ಟೈಮ್ ಆಗೋಯ್ತು ಅಲ್ಲ, ಆಲ್ರೆಡಿ 7ಗೆ ಎಲ್ಲ ಕ್ಲೋಸ್ ಮಾಡಿ ಅಂತ ಹೇಳ್ತಿದ್ರು. ಅದಕ್ಕೆ ಬಂದುಬಿಟ್ವಿ. ಎರಡು ಗೇಮ್ ಆಡಿದೆ ಗೈಸ್ ಅಷ್ಟೇ. ಮತ್ತೆ ನಾಳೆ ಹೋಗ್ತೀನಿ. ನಾಳೆ ಇನ್ನೂ ಇರುತ್ತೆ ಜಾತ್ರೆ. ಬೆಳಿಗ್ಗೆನೇ ಹೋಗಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು, ಆಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು ಗೈಸ್. ಇವಾಗ ಸಂಜೆ ಗಣಪತಿ ಬಿಡ್ತಾರೆ, ಅವಾಗ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೋಡಿ. ಆಮೇಲೆ ನೋಡೋಣ ಇನ್ನೇನೇನು ವಿಡಿಯೋ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಸೊ ನನಗೆ ಈಗ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಕೆಲಸ ಇದೆ. ಕೆಲಸನೂ ಮುಗಿಸ್ಬೇಕು. ಬೆಳಿಗ್ಗೆ ಸರಿಯಾಗಿ ನಿದ್ದೆನೂ ಆಗಿಲ್ಲ, ಬೇಗ ಎಬ್ಬರಿಸ್ಬಿಟ್ರು. ಬೇಗ ಅಂದರೆ ಮಲ್ಕೊಂಡಿದ್ದೆ 6:30 ಆಗಿತ್ತು. 10:30ಗೆ ಎಬ್ಬರಿಸಿದ್ರು. ಮತ್ತು ಮಲ್ಗೋಕ್ಕೆ ಆಗಿಲ್ಲ, ಫುಲ್ ಕೆಲಸ ಇತ್ತು ಅಂತ. ಸೊ ಇವತ್ತು ಆಗಲ್ಲ, ಇವಾಗ ಕೆಲಸ ಇರುತ್ತೆ. ಆಫೀಸ್ ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲಿ ಮತ್ತೆ ನಾಳೆ ಬೆಳಿಗ್ಗೆ ಆಗುತ್ತೆ. ಮತ್ತು ನಾಳೆ ಜಾತ್ರೆ ಇದೆ, ಎಲ್ಲರೂ ಬರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆ್ಯಕ್ಚುಲಿ. ಗೈಸ್ ನೋಡಿ, ಇವಾಗ ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ. ಅಜ್ಜಿನಲ್ಲಿ ಊಟ ಮಾಡ್ತವ್ರೆ ನೋಡಿ ಗೈಸ್. ಹಬ್ಬದ ಅಡಿಗೆ ಇದೆಲ್ಲ ನಾನೇ ಮಾಡಿದ್ದು. ಹೆಂಗೈತೆ ನಿನ್ನೆ ಮಮ್ಮಿ? ನಿಜ ಹೇಳು. ಪಾಯಸ ಸ್ವಲ್ಪ ಗಟ್ಟಿ ಆಗ್ಬಿಡ್ತು. ಒಬ್ಬಟ್ಟು ಅಮ್ಮ ಮಾಡಿರೋದು, ನಾನು ಮಾಡಿಲ್ಲ. ಬಜ್ಜಿ, ಅನ್ನ, ಸಾಂಬಾರು, ಪಲ್ಯ. ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೀಗಿತ್ತು. ಸೊ ನನಗಾಗಿದ್ದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.